ಹಾಗೂ ಸ್ನೇಹಿತರಿಗೂ ಈ ಒಂದು ವಿಕೆ ಕ್ಲಾಸಸ್ ಅಲ್ಲಿ ಈ ವಿಡಿಯೋದಲ್ಲಿ ಹಿಂದಿನ ಒಂದು ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೆ ಏನಪ್ಪಾ ಅಂದ್ರೆ ಈ ಭಾರತದಲ್ಲಿ ಬ್ರಿಟಿಷರ ಆಳ್ವಿಕೆಯ ಪರಿಣಾಮವಾಗಿ ಯಾವ್ಯಾವ ರೀತಿಯಾದಂತಹ ಕೆಲವೊಂದಿಷ್ಟು ಯೋಜನೆಗಳು ಪರಿಣಾಮಗಳು ಜಾರಿಗೆ ಬಂದವು ಅನ್ನೋದನ್ನ ಸೊ ಅದರಲ್ಲಿ ನಾವು ಏನು ಅಧ್ಯಯನ ಮಾಡಿದ್ವಿ ನಾಗರಿಕ ಸೇವೆಗಳಿಗೆ ಸಂಬಂಧಪಟ್ಟಂತೆ ಅಧ್ಯಯನ ಮಾಡಿದ್ವಿ. ಅದೇ ರೀತಿ ಬಂದ ನಂತರ ನೆಕ್ಸ್ಟ್ ನಾವು ಆ ಬ್ರಿಟಿಷರು ಒಂದು ನಮ್ಮ ದೇಶದಲ್ಲಿ ಆಳ್ವಿಕೆ ಮಾಡಿದ್ದರ ಪರಿಣಾಮವಾಗಿ ಎಂತಹ ಒಂದು ನ್ಯಾಯಾಂಗ ವ್ಯವಸ್ಥೆ ಇತ್ತು ಅನ್ನೋದನ್ನ ಅಧ್ಯಯನ ಮಾಡಿದ್ದೇವೆ. ಸೊ ಹಾಗಾದ್ರೆ ಈ ಒಂದು ವಿಡಿಯೋದಲ್ಲಿ ನಾವೇನ್ ಮಾಡ್ತೇವೆ, ಅದೇ ಪಾಠಕ್ಕೆ ಸಂಬಂಧಿಸಿದಂತಹ ನಾವು ಒಂದು ಪೊಲೀಸ್ ವ್ಯವಸ್ಥೆ ಹೇಗಿದೆ, ಹಾಗಾದ್ರೆ ಇಲ್ಲಿ ಸೇನಾ ವ್ಯವಸ್ಥೆ ಯಾವ ರೀತಿ ಇತ್ತು ಅನ್ನುವಂತಕ್ಕಂಥದ್ದನ್ನ ನಾವು ಇಲ್ಲಿ ಅಧ್ಯಯನ ಮಾಡ್ತೇವೆ. ಸೊ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಿಮಗೆ ಬ್ರಿಟಿಷರ ಆಳ್ವಿಕೆ ಪರಿಣಾಮ ಪಾಠದಲ್ಲಿ ನಿಮಗೆ 2 ಮಾರ್ಕ್ಸ್ ಪ್ರಶ್ನೆಗಳು ಕ್ವಶನ್ಸ್ ಬಂದೇ ಬರ್ತಾರೆ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಓದುವಂತಕ್ಕಂಥ ವಿದ್ಯಾರ್ಥಿಗಳಿಗೂ ಬಹಳಷ್ಟು ಇಲ್ಲಿ ಒಂದು ಯೂಸ್ಫುಲ್ ಆಗಿರುವಂತಕ್ಕಂಥದ್ದು. ಹೌದು. ಸೊ ಹಾಗಾದ್ರೆ ಬನ್ನಿ ನಾವು ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಏನ್ ಚರ್ಚೆ ಮಾಡ್ತಾ ಹೋಗೋಣ ಅಂದ್ರೆ ಇಲ್ಲಿ ಪೊಲೀಸ್ ವ್ಯವಸ್ಥೆ ಬಗ್ಗೆ ನೋಡ್ತೀವಿ. ಹೌದ್ರಿ. ಸೊ ಇಲ್ಲಿ ಪೊಲೀಸ್ ವ್ಯವಸ್ಥೆ ಬಗ್ಗೆ ನೋಡಿದಾಗ ಬ್ರಿಟಿಷರು ಈಗಿನ ಒಂದು ಪೊಲೀಸ್ ವ್ಯವಸ್ಥೆ ಅಂದ ತಕ್ಷಣ ಯಾರಿಗಾದ್ರೂ ಇಷ್ಟ ಇಲ್ಲ, ಎಲ್ಲರಿಗೂ ಇಷ್ಟ ಇದೆ. ಹೌದ್ರಿ. ನಮ್ಮ ಒಂದು ಪೊಲೀಸ್ ಸೇವೆಯನ್ನು ಸಲ್ಲಿಸಬೇಕಾದ್ರೆ ಅಲ್ಲಿ ಬಹಳಷ್ಟು ಜನ ಉತ್ಸಾಹಕರಾಗಿ ಕಾಯ್ತಾ ಇರ್ತಾರೆ. ಸೊ ಅದೇ ರೀತಿ ಆಗಿನ ವ್ಯವಸ್ಥೆಯಲ್ಲಿ ಭಾರತ ದೇಶದೊಳಗೆ ಬ್ರಿಟಿಷರು ಒಂದು ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಬೇಕು ಅನ್ನುವಂತಕ್ಕಂಥ ಉದ್ದೇಶವಾಗಿರ್ಬೋದು ಅವ್ರು ಏನು ಒಂದು ಪೊಲೀಸ್ ವ್ಯವಸ್ಥೆ ಅನ್ನುವಂತಕ್ಕಂಥ ಒಂದು ಪದ್ಧತಿಯನ್ನ ಬ್ರಿಟಿಷರು ಏನ್ ಮಾಡಿದ್ರು ನಮ್ಮ ದೇಶದಲ್ಲಿ ಜಾರಿಗೆ ತಂದ್ರು. ಹೌದ್ರಿ. ಇದು ಒಂದು ಆಡಳಿತ ಒಂದು ಪರಿಣಾಮ ಅಂತ ನಾವೇನ್ ಮಾಡಬಹುದು ಹೇಳಬಹುದು. ಹಾಗಾದ್ರೆ ಈ ಒಂದು ಪೊಲೀಸ್ ವ್ಯವಸ್ಥೆ ಬಗ್ಗೆ ನೋಡಿದಾಗ ಇಲ್ಲಿ ಆಂತರಿಕ ಶಾಂತಿ ಸುವ್ಯವಸ್ಥಿತವಾದಂತಹ ಒಂದು ಮಾರ್ಗವಾಗಿದೆ. ಅಂದ್ರೆ ಅರ್ಥ ಏನು, 1ನೇ ಪಾಯಿಂಟ್ ಏನ್ ಹೇಳ್ತದ, ಇಲ್ಲಿ ಆಂತರಿಕವಾಗಿ ಶಾಂತಿಯನ್ನು ಕಾಪಾಡಬೇಕಾದ್ರೆ ಅಂದ್ರೆ ಇಡೀ ದೇಶದಲ್ಲಿ ಜನತೆಯಲ್ಲಿ ಶಾಂತಿಯನ್ನು ಕಾಪಾಡಬೇಕಾದ್ರೆ ಮತ್ತು ಒಟ್ಟಾರೆಯಾಗಿ ಎಲ್ಲಾ ಒಂದು ಏನಾದ್ರೂ ಗಲಭೆಗಳು ಉಂಟಾದಲ್ಲಿ ಅಥವಾ ಏನಾದ್ರೂ ಘರ್ಷಣೆಗಳು ಉಂಟಾದಲ್ಲಿ ಅಲ್ಲಿ ಸಂಪೂರ್ಣವಾಗಿ ಅದನ್ನು ಸರಿದೂಗಿಸಬೇಕಾದ್ರೆ ಬ್ರಿಟಿಷರು ಏನ್ ಮಾಡಿದ್ರು, ಹಾಗಾದ್ರೆ ಆಂತರಿಕವಾಗಿ ಭಾರತದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಬೇಕನ್ನೋ ಉದ್ದೇಶ ಇಟ್ಟುಕೊಂಡು ಒಂದು ಪೊಲೀಸ್ ವ್ಯವಸ್ಥೆಯನ್ನು ಜಾರಿಗೆ ತಂದರು. ಸೊ ಆ ಒಂದು ಪೊಲೀಸ್ ವ್ಯವಸ್ಥೆ ಇಂದಿಗೂ ಬಳಕೆಯಲ್ಲಿ ಇರುವಂತದ್ದು ನಿಮ್ಗೆ ಕಂಡು ಬರ್ತಾ ಇದೆ. ಹೌದು. ಸೊ ಇಲ್ಲಿ ಪೊಲೀಸ್ ವ್ಯವಸ್ಥೆಯನ್ನು ಬ್ರಿಟಿಷರು ಅವರು ಒಂದು ಆಳ್ವಿಕೆ ಮಾಡಿದ ಪರಿಣಾಮವಾಗಿ ನಮ್ಮ ದೇಶದಲ್ಲಿ ಜಾರಿಗೆ ಬಂದಂತಹ ಒಂದು ಪದ್ಧತಿ ಅಂತ ಹೇಳ್ಬೋದು. ಇದು ಒಂದು ಅವರ ಜಾರಿಗೆ ತಂದಂತ ಒಂದು ಪರಿಣಾಮ ಅಂತ ಹೇಳ್ಬೋದು. ಸೊ ಈ ಒಂದು ಪೊಲೀಸ್ ವ್ಯವಸ್ಥೆಯನ್ನು ಜಾರಿಗೆ ತಂದವರು ಯಾರಪ್ಪ ಅಂದ್ರೆ ಲಾರ್ಡ್ ಕಾರ್ನ್ವಾಲಿಸ್ ಏನ್ ಮಾಡ್ತಾರಪ್ಪ ಅಂದ್ರೆ ಈ ಒಂದು ಪೊಲೀಸ್ ವ್ಯವಸ್ಥೆಯನ್ನ ಮೊಟ್ಟ ಮೊದಲು ಏನ್ ಮಾಡಿದ್ರು ನಮ್ಮ ಭಾರತ ದೇಶದಲ್ಲಿ ಜಾರಿಗೆ ತಂದ್ರು. ಹೌದ್ರಿ. ಸೊ ಈ ಪೊಲೀಸ್ ವ್ಯವಸ್ಥೆಯನ್ನು ಯಾಕೆ ಜಾರಿಗೆ ತಂದ್ರು, ಶಾಂತಿ ಸುವ್ಯವಸ್ಥಿತವಾದಂತಹ ಭಾರತ ದೇಶದಲ್ಲಿ ಒಂದು ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಬೇಕನ್ನುವಂತಹ ಉದ್ದೇಶ ಇಟ್ಕೊಂಡು ಅಲ್ಲಿ ಲಾರ್ಡ್ ಕಾರ್ನ್ವಾಲಿಸ್ ಏನ್ ಮಾಡ್ತಾನೆ, ಅಲ್ಲಿ ಸಂಪೂರ್ಣವಾದಂತಹ ಒಂದು ಪೊಲೀಸ್ ವ್ಯವಸ್ಥೆಯನ್ನು ಜಾರಿಗೆ ತರ್ತಾನೆ ಪ್ರಥಮವಾಗಿ. ಹೌದು. ಸೊ ಈ ಪೊಲೀಸ್ ವ್ಯವಸ್ಥೆಯನ್ನ ಮೊಟ್ಟ ಮೊದಲು ಯಾವ ಪದ್ಧತಿಯಲ್ಲಿ ಜಾರಿಗೆ ತರ್ತಾನೆ, ಇಲ್ಲಿ 1 ಪಾಯಿಂಟ್ 2 ಪಾಯಿಂಟ್ 3 ಪಾಯಿಂಟ್ಸ್ 4 5 ಹೌದ್ರಿ. ಇಲ್ಲಿ ಇವಿಷ್ಟು ಪಾಯಿಂಟ್ಸ್ ಅನ್ನು ನೆನಪಿಟ್ಕೊಂಡ್ಬಿಟ್ರೆ 2 ಮಾರ್ಕ್ಸ್ ಕ್ವಶನ್ 100%. ಓಕೆ. ಸೊ ಇಲ್ಲಿ ಮೊಟ್ಟ ಮೊದಲು ಲಾರ್ಡ್ ಕಾರ್ನ್ವಾಲಿಸ್ ಏನ್ ಮಾಡ್ತಾನಪ್ಪ ಅಂದ್ರೆ ಈ ಒಂದು ಪೊಲೀಸ್ ವ್ಯವಸ್ಥೆ ಒಂದು ಹುದ್ದೆಯನ್ನು ಸೃಷ್ಟಿ ಮಾಡ್ತಾನೆ ಪೊಲೀಸ್ ವ್ಯವಸ್ಥೆ. ಯಾಕಂದ್ರೆ ಅಲ್ಲಿ ಒಂದು ಜಿಲ್ಲೆಗೆ ಒಬ್ಬ SP ಇರ್ತಾರೆ. ಹಾಗೆ ಮೊಟ್ಟ ಮೊದಲು SP ಅನ್ನುವಂತಕ್ಕಂಥ ಒಂದು ಹುದ್ದೆಯನ್ನು ನೇಮಕ ಮಾಡ್ತಾನೆ. ಅಂದ್ರೆ ಸೃಷ್ಟಿಸಿದವನು ರಚನೆ ಮಾಡಿದವನು ಯಾಕಂದ್ರೆ ಲಾರ್ಡ್ ಕಾರ್ನ್ವಾಲಿಸ್. ಹಾಗಾಗಿ ಯಾವ್ದಪ್ಪ ಅಂದ್ರೆ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅಂತ ಕರೀತೇವೆ. SP ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅಂತ ಕರೀತೇವೆ. ಹೌದ್ರಿ. ಈ ಒಂದು ಜಿಲ್ಲೆಯ ವರಿಷ್ಠ ಅಧಿಕಾರಿಗಳು. ಹೌದ್ರಿ. ಈ ಒಂದು ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅನ್ನುವಂತಕ್ಕಂಥ ಹುದ್ದೆಯನ್ನ ಮೊಟ್ಟ ಮೊದಲು ಯಾರು ರಚನೆ ಮಾಡಿದ್ರು, ಲಾರ್ಡ್ ಕಾರ್ನ್ವಾಲಿಸ್ ರಚನೆ ಮಾಡಿದ. ಹಾಗಾದ್ರೆ ಜನರಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಬೇಕು, ಹಾಗಾದ್ರೆ ಆಡಳಿತ ಪದ್ಧತಿಯಲ್ಲಿ ಆ ಒಂದು ಇಡೀ ಸಂಪೂರ್ಣ ದೇಶದಲ್ಲಿ ಈ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಬೇಕು. ಯಾಕೆ ಉದ್ದೇಶ ಅಂದ್ರೆ ಈ ಪೊಲೀಸ್ ವ್ಯವಸ್ಥೆಯಿಂದ ಇಡೀ ಭಾರತೀಯರನ್ನ ತಮ್ಮ ಅಧೀನಕ್ಕೆ ಒಳಪಡಿಸಿಕೊಳ್ಬೇಕನ್ನುವಂತಕ್ಕಂಥ ಉದ್ದೇಶ ಇಟ್ಕೊಂಡು ಪೊಲೀಸ್ ವ್ಯವಸ್ಥೆಯನ್ನು ಜಾರಿಗೆ ತಂದರು. ಸೊ ಅದರಿಂದ 2 ಉಪಯೋಗ ಇದೆ. ಏನಪ್ಪ ಅಂದ್ರೆ ಅಲ್ಲಿ ಒಂದು ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ಅನುಕೂಲ ಆಗಿದೆ, ಇಡೀ ಭಾರತ ದೇಶದ ಕೆಲವೊಂದಿಷ್ಟು ಎಲ್ಲಾ ಪ್ರದೇಶಗಳನ್ನ ಜನರನ್ನ ತಮ್ಮ ಅಧೀನಕ್ಕೆ ಒಳಪಡಿಸಿಕೊಳ್ಬೇಕಂತ ಉದ್ದೇಶ ಇಟ್ಕೊಂಡು ಲಾರ್ಡ್ ಕಾರ್ನ್ವಾಲಿಸ್ ಏನ್ ಮಾಡಿದ, ಈ ಒಂದು ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅನ್ನುವಂತಕ್ಕಂಥ ಹುದ್ದೆಯನ್ನ ಮೊಟ್ಟ ಮೊದಲು ಏನ್ ಮಾಡಿದ, ರಚನೆ ಮಾಡಿದ. ಹೌದ್ರಿ. ಸೊ ಈ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ SP ಅನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಅಲ್ಲಿ ಅವನನ್ನ ಮುಂದಾಳತ್ವವಾಗಿಟ್ಕೊಂಡು ಅಧಿಕಾರಿಯಾಗಿ ರಚನೆ ಮಾಡಿಕೊಂಡು 1793ನೇ ಇಸ್ವಿದಲ್ಲಿ, ಎಷ್ಟನೇ ಇಸ್ವಿದಲ್ಲಿ 1793ನೇ ಇಸ್ವಿಯಲ್ಲಿ ಪ್ರತಿ ಜಿಲ್ಲೆಯನ್ನ ಏನ್ ಮಾಡಿದ, ಠಾಣೆಗಳಾಗಿ ರಚನೆ ಮಾಡಿದ. ಓಕೆ. ನೆನಪಿಟ್ಕೊಳ್ರಿ, ಪ್ರತಿ ಜಿಲ್ಲೆಗಳನ್ನ ಪೊಲೀಸ್ ಠಾಣೆಗಳನ್ನ ರಚನೆ ಮಾಡ್ತಾನೆ. ಅದಕ್ಕ ನಮ್ಮ ಭಾರತ ಇತಿಹಾಸದಲ್ಲಿ
ಮೊಟ್ಟ ಮೊದಲು ಪೊಲೀಸ್ ವ್ಯವಸ್ಥೆ ಜಾರಿಗೆ ತಂದವನು ಲಾರ್ಡ್ ಕಾರ್ನ್ವಾಲಿಸ್. ಹೌದ್ರಿ? ಆದ್ರೆ ಅಲ್ಲಿ SP ಅನ್ನುವಂತಹ ಹುದ್ದೆಯನ್ನು ರಚಿಸಿದವನು ಅವನೇ. ಸೊ ಆ SP ಯನ್ನ ಏನ್ ಮಾಡ್ತಾನಪ್ಪ ಅಂದ್ರೆ ಅಲ್ಲಿ ಒಂದು ಜಿಲ್ಲೆಗೆ ಒಬ್ಬ SP ಯನ್ನಾಗಿ ನೇಮಕ ಮಾಡ್ತಾನೆ. ನೇಮಕ ಮಾಡಿದ ನಂತರ 1793ರಲ್ಲಿ ಏನ್ ಮಾಡ್ತಾನೆ ಅವನು ಅಲ್ಲಿ ಪ್ರತಿ ಒಂದು ಜಿಲ್ಲೆಗೆ ಒಂದು ಪೊಲೀಸ್ ಠಾಣೆಯನ್ನ ರಚನೆ ಮಾಡ್ತಾನೆ. ಪ್ರತಿ ಒಂದು ಜಿಲ್ಲೆಗೆ ಒಬ್ಬ ಪೊಲೀಸ್ ಅಂದ್ರೆ ಪ್ರತಿಯೊಂದು ಜಿಲ್ಲೆಗೆ ಒಂದೊಂದು ಪೊಲೀಸ್ ಠಾಣೆಯನ್ನ ರಚನೆ ಮಾಡ್ತಾ ಹೋಗ್ತಾನೆ. ಅದು ಲಾರ್ಡ್ ಕಾರ್ನ್ವಾಲಿಸ್ ರಚನೆ ಮಾಡಿದ್ದು ಅಲ್ವಾ? ಸೊ ಹಾಗಾದ್ರೆ ಆ ಒಂದು ಪ್ರತಿ ಜಿಲ್ಲೆಯಲ್ಲಿರುವಂತಹ ಪೊಲೀಸ್ ಠಾಣೆ ಯಾರ ಅಧೀನಕ್ಕೆ ಒಳಪಡ್ತಾ ಇತ್ತು? ಕೊತ್ವಾಲ್ ಅಲ್ಲಿ ಏನ್ ಮಾಡ್ತಾ ಇದ್ದ? ತಾನು ಅಲ್ಲಿ ಅವನ ಒಂದು ಕೈಗಳಿಗೆ ಅಂದ್ರೆ ಕೊತ್ವಾಲ್ ಏನ್ ಮಾಡ್ತಾ ಇದ್ದಪ್ಪ ಅಂದ್ರ ಆ ಪ್ರತಿ ಒಂದು ಜಿಲ್ಲೆಯ ಪೊಲೀಸ್ ಠಾಣೆಯನ್ನ ಮುಂದಾಳತ್ವವನ್ನು ವಹಿಸಿಕೊಂಡಿದ್ದ. ಅವನ ಸಮ್ಮುಖದಲ್ಲಿ ಅಲ್ಲಿ ಏನಾಗ್ತಾ ಇತ್ತು? ಅಲ್ಲಿ ಸಂಪೂರ್ಣವಾದಂತಹ ಒಂದು ಪೊಲೀಸ್ ವ್ಯವಸ್ಥೆ ಕಾರ್ಯವನ್ನು ನಿರ್ವಹಿಸ್ತಾ ಇತ್ತು. ಪೊಲೀಸ್ ಜಿಲ್ಲೆಗೆ ಒಬ್ಬ ಏನಪ್ಪ ಅಂದ್ರ ಆ ಒಂದು ಕೊತ್ವಾಲನ್ನ ನೇಮಕ ಮಾಡಿದ್ರು. ಒಂದು ಜಿಲ್ಲೆಯ ಒಂದು ಪೊಲೀಸ್ ಠಾಣೆಗೆ ಒಬ್ಬೊಬ್ಬ ಕೊತ್ವಾಲನ್ನ ಅನ್ನುವಂತಕ್ಕಂಥ ಅಧಿಕಾರಿಯನ್ನ ನೇಮಕ ಮಾಡಿರ್ತಾರೆ. ಕೊತ್ವಾಲ್ ಅನ್ನುವಂತ ಅಧಿಕಾರಿ. ಹೌದು? ಸೊ ಹೀಗೆ ಅಲ್ಲಿ ಪ್ರತಿ ಜಿಲ್ಲೆಯನ್ನ ಆ ಒಂದು ಠಾಣೆಯನ್ನ ನೇಮಕ ಮಾಡಿ ಕೊತ್ವಾಲನ್ನ ಏನ್ ಮಾಡ್ತಾರೆ? ಅಲ್ಲಿ ನೇಮಕ ಮಾಡ್ತಾರೆ. ಇದು ಅಲ್ಲಿ ಕಂಡು ಬರುವಂತಕ್ಕಂಥದ್ದು. ಸೊ ಇದಾದ ನಂತರ ಆ ಒಂದು 1793ರಲ್ಲಿ ಏನ್ ಪೊಲೀಸ್ ವ್ಯವಸ್ಥೆ ಜಾರಿಗೆ ಬಂತು, ಆ ಪೊಲೀಸ್ ವ್ಯವಸ್ಥೆಯಲ್ಲಿ ಇನ್ನು ಹಳ್ಳಿಗಳಲ್ಲಿ ಬಂದಾಗ ಹಳ್ಳಿಗಳಲ್ಲಿ ಯಾರ ಅಧೀನದಲ್ಲಿ ನಡೀತಾ ಇತ್ತು? ಚೌಕಿದಾರ ಅಂತ ಕರೀತಾರೆ. ಯಾರು? ಚೌಕಿದಾರ ಏನಂದ್ರ ಹಳ್ಳಿಗಳಲ್ಲಿ ಅಧೀನದಲ್ಲಿ ನಡೀತಾ ಇತ್ತು. ಹಳ್ಳಿಗಳಲ್ಲಿ ಏನಾದ್ರು ಅಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಬೇಕಾಗಿತ್ತಂದ್ರ ಯಾರು ಮುಂದಾಳತ್ವ ವಹಿಸ್ತಾ ಇದ್ರು? ಚೌಕಿದಾರ. ಯಾರು? ಚೌಕಿದಾರನ ಮುಂದಾಳತ್ವದ ಅಧೀನದಲ್ಲಿ ಹಳ್ಳಿಗಳು ಏನಾಗಿತ್ತು? ಅಲ್ಲಿ ಕಾರ್ಯಗಳನ್ನ ನಿರ್ವಹಿಸ್ತಾ ಇದ್ರು, ಪೊಲೀಸ್ ವ್ಯವಸ್ಥೆ ಕಾರ್ಯಗಳನ್ನ. ಹೌದ್ರಿ? ಇದು ನಮಗ ಆ ಒಂದು ಭಾರತೀಯ ಒಂದು ಆಳ್ವಿಕೆಯ ಪರಿಣಾಮವಾಗಿ ಬ್ರಿಟಿಷರು ಒಂದು ಜಾರಿಗೆ ತಂದಂತ ಒಂದು ಪರಿಣಾಮ, ಒಂದು ವ್ಯವಸ್ಥೆ ಅಂತ ಹೇಳ್ಬೋದು. ಹೌದ್ರಿ? ಸೊ ಇಷ್ಟೆಲ್ಲ ಆದ ನಂತರ ನಾವು ಅಲ್ಲಿ 1770ನೇ ಇಸ್ವಿದಲ್ಲಿ, ಎಷ್ಟನೇ ಇಸ್ವಿದಲ್ಲಿ? 1770ನೇ ಇಸ್ವಿಯಲ್ಲಿ ಒಂದು ಕ್ಷಾಮ ಭೀತಿ ಸಂಭವಿಸಿದಾಗ, ಹೌದ್ರಿ? ಸಂಭವಿಸಿದಂತ ಸಂದರ್ಭದಲ್ಲಿ ಆ ಕಾನೂನು ವ್ಯವಸ್ಥೆಯನ್ನು ಸರಿಪಡಿಸಬೇಕು. ಅಂದ್ರೆ ಸರಿಯಾದ ರೀತಿಯಲ್ಲಿ ಕಾನೂನು ವ್ಯವಸ್ಥೆ ನಾವು ಪೊಲೀಸ್ ಠಾಣೆ ರಚನೆ ಮಾಡಿದ್ವಿ. SP ಹುದ್ದೆಯನ್ನು ನಾವು ಸಂಪೂರ್ಣವಾಗಿ ರಚನೆ ಮಾಡಿದ್ರು. ಅದೇ ರೀತಿ ಈ ಒಂದು ಸಂಪೂರ್ಣವಾದಂತಹ ಕೊತ್ವಾಲ್ ಅನ್ನುವಂತಕ್ಕಂಥ ಪ್ರತಿಯೊಂದು ಜಿಲ್ಲೆ ಪೊಲೀಸ್ ಠಾಣೆ ಒಂದು ಕೊತ್ವಾಲ್ ನಿಮ್ಗೆ ಅಧೀನದಲ್ಲಿ ನಡೀಲಿಕ್ಕೆ ಪ್ರಾರಂಭ ಆಯಿತು. ಇನ್ನು ಹಳ್ಳಿಗಳಲ್ಲಿ ಒಂದು ಶಾಂತಿ ಸುವ್ಯವಸ್ಥೆಯನ್ನ ಚೌಕಿದಾರ ನಡೆಸಕತ್ತ. ಸೊ ಹಾಗಾದ್ರೆ ಒಂದು ಪೊಲೀಸ್ ವ್ಯವಸ್ಥೆಯಲ್ಲಿ ಒಂದು ವ್ಯವಸ್ಥಿತವಾದಂತಹ ಕಾನೂನು ರಚನೆ ಆಗಬೇಕಲ್ಲ. ಸೊ ಆ ಕಾನೂನು ರಚನೆ ಆಗಬೇಕನ್ನೋ ಉದ್ದೇಶದಿಂದ ಏನ್ ಮಾಡಿದ್ರು? 1770ರ ಕ್ಷಾಮ ಭೀತಿ ಏನು ಸಂಭವಿಸ್ತಲ್ಲ, ಈ ಒಂದು ಕ್ಷಾಮ ಭೀತಿಯ ಸಂಭವದಿಂದಾಗಿ ಏನ್ ಮಾಡಿದ್ರು? ಅಲ್ಲಿ ಪೊಲೀಸ್ ವ್ಯವಸ್ಥೆಯನ್ನು ಸರಿಪಡಿಸಬೇಕಂದು ಆ ಪೊಲೀಸ್ ವ್ಯವಸ್ಥೆಯನ್ನ ಬ್ರಿಟಿಷರ ಅಧಿಕಾರಿಗಳ ಅಧೀನಕ್ಕೆ ಏನ್ ಮಾಡಿದ್ರು? ಅಲ್ಲಿ ಒಳಪಡಿಸಿದ್ರು. ಹೌದ್ರಿ? ಇಡೀ ಪೊಲೀಸ್ ವ್ಯವಸ್ಥೆನೇ ಯಾರ ಅಧೀನದಲ್ಲಿ ಕಾರ್ಯನಿರ್ವಹಿಸಬೇಕವು? ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಅಧಿಕಾರಿಗಳ ಅಧೀನದಲ್ಲಿ ಪೊಲೀಸ್ ವ್ಯವಸ್ಥೆ ಕಾರ್ಯವನ್ನ ನಿರ್ವಹಿಸಬೇಕು ಅಂತ ಏನ್ ಮಾಡಿದ್ರು? ಅಲ್ಲಿ ಒಂದು ಸಂಪೂರ್ಣವಾದಂತಹ ಕಾನೂನನ್ನು ರಚನೆ ಮಾಡಿ 1770ರಲ್ಲಿ ಏನು ಲಾರ್ಡ್ ಕಾರ್ನ್ವಾಲಿಸ್ ರಚನೆ ಮಾಡಿದಂತಹ ಒಂದು ಪೊಲೀಸ್ ವ್ಯವಸ್ಥೆ ಇತ್ತು, ಅದನ್ನೆಲ್ಲ ಏನ್ ಮಾಡ್ತಾನೆ? ಬ್ರಿಟಿಷ್ ಅಧಿಕಾರಿಗಳ ಅಧೀನದಲ್ಲಿ ಕಾರ್ಯನಿರ್ವಹಿಸುವಂತೆ ಏನ್ ಮಾಡಿದ? ಅದನ್ನ ಜಾರಿಗೆ ತಂದ. ಕ್ಲಿಯರ್ ಆಯ್ತು? ಸೊ ಇಷ್ಟ ಆದ ನಂತರ 1781ರಲ್ಲಿ, ಎಷ್ಟನೇ ಇಸ್ವಿಯಲ್ಲಿ? 1781ರಲ್ಲಿ ಏನ್ ಮಾಡಿದ? ಇಡೀ ಆ ಬ್ರಿಟಿಷ್ ಅಧಿಕಾರಿಗಳು ಏನಿದೆಯಲ್ಲ, ಹೌದ್ರಿ? ಆ ಬ್ರಿಟಿಷ್ ಅಧಿಕಾರಿಗಳ ಅಧೀನದಲ್ಲಿ ಇದ್ದಂತಹ ಈ ಒಂದು ಏನು ಕಾನೂನು ವ್ಯವಸ್ಥೆ ಇತ್ತಲ್ಲ, ಈ ಒಂದು ಕಾನೂನು ವ್ಯವಸ್ಥೆಯನ್ನ ಅಥವಾ ಈ ಒಂದು ಪೊಲೀಸ್ ವ್ಯವಸ್ಥೆಯನ್ನ ಏನ್ ಮಾಡ್ತಾರಪ್ಪ ಅಂದ್ರ ಮ್ಯಾಜಿಸ್ಟ್ರೇಟ್, ಅದಕ್ಕೆ ನೋಡಿ 1781ರಲ್ಲಿ ಈ ಮ್ಯಾಜಿಸ್ಟ್ರೇಟ್ ಅನ್ನುವಂತಕ್ಕಂಥ ಹುದ್ದೆಯನ್ನ ನೇಮಕ ಮಾಡಿದ ಪದ್ಧತಿಯನ್ನು ಜಾರಿಗೆ ತಂದ. ಅಂದ್ರೆ ನ್ಯಾಯಾಧೀಶರು ಅಂತ ಕರಿತೀವಿ. ಹೌದ್ರಿ? ಯಾರು? ನ್ಯಾಯಾಧೀಶರು. ಮ್ಯಾಜಿಸ್ಟ್ರೇಟ್ ಅಂದ್ರೆ ನ್ಯಾಯಾಧೀಶರು ಕರಿತೀವಿ. ಸೊ 1781ರಲ್ಲಿ ಬ್ರಿಟಿಷ್ ಮ್ಯಾಜಿಸ್ಟ್ರೇಟ್ಗಳ ನೇಮಕ ಮಾಡಿ ಪದ್ಧತಿಯನ್ನ ಜಾರಿಗೆ ತಂದ. ಅದಕ್ಕೆ ಕೇಳ್ತಾರೆ, ಬ್ರಿಟಿಷ್ ಮ್ಯಾಜಿಸ್ಟ್ರೇಟ್ ಅನ್ನುವಂತಕ್ಕಂಥ ಪದ್ಧತಿಯನ್ನ ಎಷ್ಟರಲ್ಲಿ ಜಾರಿಗೆ ತರಲಾಯಿತು? 1781ರಲ್ಲಿ ಜಾರಿಗೆ ತರಲಾಯಿತು. ಅಂದ್ರೆ ಈ ಪೊಲೀಸ್ ವ್ಯವಸ್ಥೆ ಯಾರ ಅಧೀನದಲ್ಲಿ ಕಾರ್ಯವನ್ನು ನಿರ್ವಹಿಸಬೇಕು? ಮ್ಯಾಜಿಸ್ಟ್ರೇಟ್ ಅಧೀನದಲ್ಲಿ ಕಾರ್ಯವನ್ನು ನಿರ್ವಹಿಸುವಂತೆ ಮಾಡಿದರು. ಅರ್ಥ ಆಯ್ತಲ್ಲ? ಅಂದ್ರೆ ಎಲ್ಲಾ ಪೊಲೀಸ್ ಅಧಿಕಾರಿಗಳು ಮ್ಯಾಜಿಸ್ಟ್ರೇಟ್ ಅಧೀನಕ್ಕೆ ಒಳಪಡಿಸಲಾಯಿತು. ಅಂದ್ರೆ ಪೊಲೀಸ್ ಅಧಿಕಾರಿಗಳು ಮ್ಯಾಜಿಸ್ಟ್ರೇಟ್ ಹೇಳಿದಂಗೆ ಅಲ್ಲಿ ಏನ್ ಮಾಡಬೇಕಾಗ್ತದ? ಕೆಲವಷ್ಟು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕಾಗ್ತದ. ಈ ಉದ್ದೇಶ ಇಟ್ಕೊಂಡು ಏನ್ ಮಾಡಿದ್ರು? ಅಲ್ಲಿ ಬ್ರಿಟಿಷರು ಆ ಒಂದು ಏನು ಇಡೀ ಬ್ರಿಟಿಷ್ ಅಧಿಕಾರಿಗಳ ಒಂದು ಅಧೀನಕ್ಕೆ ಒಳಪಟ್ಟಂತ ಪೊಲೀಸ್ ವ್ಯವಸ್ಥೆ ಅದನ್ನ ಯಾರ ಅಧಿಕಾರಿಗಳ ಅಧೀನಕ್ಕೆ ಒಳಪಟ್ಟಿರಬೇಕು? 1781ರಲ್ಲಿ ರಚಿಸಿದಂತ ಮ್ಯಾಜಿಸ್ಟ್ರೇಟ್ ಅನ್ನುವಂತಕ್ಕಂಥ ನ್ಯಾಯಾಧೀಶ
ನ್ಯಾಯಾಧೀಶರ ಹುದ್ದೆಯನ್ನ ಮಾಡಿ ನೇಮಕ ಮಾಡಿ ಪದ್ಧತಿಯನ್ನು ಜಾರಿಗೆ ತಂದರು. ಹೌದ್ರಿ, ನ್ಯಾಯಾಲಯಗಳು ಆ ಒಂದು ಪದ್ಧತಿಯಲ್ಲಿ ಆ ಒಂದು ಪ್ರತಿಯೊಬ್ಬ ಈ ಒಂದು ಪೊಲೀಸ್ ಅಧಿಕಾರಿಗಳು, SP ಆಗಿರ್ಬೋದು, ಪ್ರತಿಯೊಬ್ಬ ಪೊಲೀಸ್ ಅಧಿಕಾರಿಗಳಿಗಿರ್ಬೋದು, ಇವರು ಆ ಒಂದು ಜಿಲ್ಲೆಯ ಮ್ಯಾಜಿಸ್ಟ್ರೇಟ್ಗಳು, ನ್ಯಾಯಾಧೀಶರ ಒಂದು ಅಧೀನದಲ್ಲಿ ಏನ್ ಮಾಡಬೇಕಾಯ್ತು, ಕಾರ್ಯವನ್ನು ನಿರ್ವಹಿಸುವಂತಕ್ಕಂಥ ಪದ್ಧತಿಯನ್ನು ಜಾರಿಗೆ ತಂದರು. ಅದಕ್ಕೆ ಈ ಮ್ಯಾಜಿಸ್ಟ್ರೇಟ್ ಅಧೀನಕ್ಕೆ ಸೇರ್ಪಡೆಗೊಳಿಸಲಾಯಿತು ಯಾವ್ದನ್ನ, ಪೊಲೀಸ್ ಅಧಿಕಾರಿಗಳನ್ನ. ಕ್ಲಿಯರ್ ಆಯ್ತು. ಸೊ ಈಗ 1861ರಲ್ಲಿ ಈ ಒಂದು ಪೊಲೀಸ್ ಕಾಯ್ದೆಯನ್ನು ಜಾರಿಗೆ ತಂತಾರೆ. ನೋಡ್ರಿ ಅದಕ್ಕೆ ಹೇಳ್ತಾರೆ, ಯಾಕಂದ್ರೆ ಪೊಲೀಸ್ ಕೆಲವೊಂದಿಷ್ಟು ಕಾಯ್ದೆಗಳು ಇರ್ತವೆ. ಹೌದ್ರಿ, ಆ 1861ರಲ್ಲಿ ಪೊಲೀಸ್ ಕಾಯ್ದೆ ಜಾರಿಗೆ ಬರಲಾಯಿತು. ಅದಕ್ಕೆ ಕೇಳ್ತಾರೆ, ಎಷ್ಟರಲ್ಲಿ ಪೊಲೀಸ್ ಕಾಯ್ದೆ ಜಾರಿಗೆ ಬಂತು? 1861ರಲ್ಲಿ ಪೊಲೀಸ್ ಕಾಯ್ದೆ ಜಾರಿಗೆ ಬಂತು. ಹೌದ್ರಿ, ಆ ಪೊಲೀಸ್ ಕಾಯ್ದೆ ಜಾರಿಗೆ ತಂದು 1902ರಲ್ಲಿ ಈ ಒಂದು ಪೊಲೀಸ್ ಕಮಿಷನರ್ ಕಾಯ್ದೆಯನ್ನು ಜಾರಿಗೆ ತರ್ತಾರೆ. ಹೌದ್ರಿ, ಅಂದ್ರೆ ಪೊಲೀಸ್ ಕಮಿಷನರ್ ಅನ್ನುವಂತಕ್ಕಂಥ ಒಂದು ಕಾಯ್ದೆಯನ್ನು ಜಾರಿಗೆ ತಂದು ಆ ಎರಡೂ ಕಾಯ್ದೆಗಳ ಆಧಾರದ ಮೇಲೆ ಏನ್ ಮಾಡಿದ್ರು, ಸಂಪೂರ್ಣವಾದಂತಹ ಆ ವಿದ್ಯಾರ್ಥಿಯನ್ನು ಹೊಂದಿರಬೇಕು. ಅಂದ್ರೆ ಈ ಒಂದು ಹುದ್ದೆಗೆ ಕಮಿಷನರ್ ಹುದ್ದೆ ಆಗಿರ್ಬೋದು, ಪೊಲೀಸ್ ಕಾಯ್ದೆ ಆಧಾರದ ಮೇಲೆ ಪೊಲೀಸ್ ಸೇವೆಯನ್ನು ಸೇರ್ಬೇಕಾದ್ರೆ ಇಂತಹ ವಿದ್ಯಾರ್ಥಿಗಳನ್ನು ಪಡೆದಂತವರೇ ಒಂದು ಪೊಲೀಸ್ ಸೇವೆಗೆ ಸೇರಬೇಕು ಅನ್ನುವಂತಕ್ಕಂಥ ಒಂದು ಕೆಲವಷ್ಟು ಕಾಯ್ದೆ ಕಾನೂನುಗಳನ್ನು ಜಾರಿಗೆ ತಂದ್ರು. ಅದರ ಆಧಾರದ ಮೇಲೆ ಅಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಅಲ್ಲಿ ಸಂಪೂರ್ಣವಾಗಿ ಅಧಿಕಾರವನ್ನು ನಡೆಸಲಿಕ್ಕೆ ಸಂಪೂರ್ಣ ವ್ಯವಸ್ಥೆ ಮಾಡಿಕೊಟ್ರು. ಇಷ್ಟಾದ್ರೂ ನಮ್ಮ ಭಾರತೀಯರು ಏನಾಗ್ತಾ ಹೋದ್ರು, ತಮ್ಮ ಭಾರತೀಯರ ಮೇಲಿದ್ದಂತಹ ತಾರತಮ್ಯ ಬ್ರಿಟಿಷರಿಗೆ ಏನಾಗಲಿಲ್ಲ, ಕಡಿಮೆ ಆಗಲಿಲ್ಲ. ಇದು ಒಂದು ಪೊಲೀಸ್ ವ್ಯವಸ್ಥೆ ಅಂತ ಹೇಳ್ತೇವೆ. ಇದರಲ್ಲಿ ನೀವು ಕೆಲವೊಂದಿಷ್ಟು ಒಂದು 5 ಪಾಯಿಂಟ್ಸ್ ಅನ್ನು ಬರೆದ್ರೆ ನೀವು 2 ಮಾರ್ಕ್ಸ್ ಕ್ವಶನ್ಸ್ ಅನ್ನು ಬರೀತೀರಿ. ಇಲ್ಲ 3 ಮಾರ್ಕ್ಸ್ ಬರೆದ್ರೆ ಒಂದು 8 ಇಂದ ಒಂದು 9 ಪ್ರಶ್ನೆ 1 ಪಾಯಿಂಟ್ಸ್ ಬರೆದು ನಿಮ್ಗೆ ಈಜಿ ಆಗುತ್ತೆ. ಇಷ್ಟು ಸ್ಟೆಪ್ ದಾಗ ಮೆಥಡ್ ನಾಗ ನೀವು ನೋಟ್ ಮಾಡ್ಕೊಳ್ಳಿ, ನಿಮ್ಗೆ 100% 10th ಎಕ್ಸಾಮ್ ಸಕ್ಸಸ್ ಕಾಣ್ತೀರಾ. ಓಕೆ, ಸೊ ಮತ್ತೆ ನಿಮ್ಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳು ಯಾರಾದ್ರೂ ಈ ಪೊಲೀಸ್ ಪರೀಕ್ಷೆಗಳು ಕನ್ಫರ್ಮ್ ಆಗಿದ್ದಾವೆ, ಸೊ ಅದಕ್ಕೂ ನಿಮ್ಗೆ ಬಹಳಷ್ಟು ಉಪಯೋಗ ಇದೆ. ಓಕೆ, ಸೊ ನೆಕ್ಸ್ಟ್ ನಾವು ಅಧ್ಯಯನ ಮಾಡೋಣ ಏನಪ್ಪಾ ಅಂದ್ರೆ ಒಂದು ಸೈನ್ಯ ವ್ಯವಸ್ಥೆ ಬಗ್ಗೆ ನೋಡ್ತೇವೆ. ಈ ಒಂದು ಸೈನ್ಯ ವ್ಯವಸ್ಥೆ ಬಗ್ಗೆ ನಾವು ಅಧ್ಯಯನ ಮಾಡಿದಾಗ ಈ ಒಂದು ಭಾರತೀಯ ಸೈನ್ಯ ವ್ಯವಸ್ಥೆ ಅನ್ನುವಂಥದ್ದು ಏನಿದೆಯಲ್ಲ, ಈ ಸೈನ್ಯ ವ್ಯವಸ್ಥೆ ಏನಪ್ಪಾ ಅಂದ್ರೆ ಬ್ರಿಟಿಷರಿಗೆ ಒಂದು ಆಧಾರ ಸ್ತಂಭವಾಗಿತ್ತು. ಏನಾಗಿತ್ರಿ, ಆಧಾರ ಸ್ತಂಭ. ಯಾಕಂದ್ರೆ ಇವತ್ತು ಭಾರತದಲ್ಲಿ ಬ್ರಿಟಿಷರು ನಮ್ಮ ಪ್ರದೇಶಗಳನ್ನ ಏನಾದ್ರೂ ವಶಪಡಿಸಿಕೊಂಡಿದ್ದಾರೆ ಅಂದ್ರೆ ತಮ್ಮ ಇಡೀ ಸಂಪೂರ್ಣವಾಗಿ ರಾಜಕೀಯವಾಗಿ ಎಲ್ಲದರಿಂದಲೂ ತಾವು ಅತ್ಯಂತ ಹೆಚ್ಚು ಬೆಳವಣಿಗೆಯನ್ನು ಕಂಡಿದ್ದಾರೆ ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂದ್ರೆ ಅಲ್ಲಿ ಸೈನ್ಯಾಡಳಿತ ವ್ಯವಸ್ಥೆ. ಯಾಕಂದ್ರೆ ಈ ಸೈನ್ಯ ಅನ್ನುವಂತಕ್ಕಂಥ ಪದ್ಧತಿಯನ್ನ ವ್ಯವಸ್ಥೆಯನ್ನ ಬ್ರಿಟಿಷರ ಮೊದಲು ಜಾರಿಗೆ ತಂದ್ರು. ಯಾಕಂದ್ರೆ ಒಂದು ಉದ್ದೇಶ ಇಟ್ಕೊಂಡಿದ್ರು, ಭಾರತೀಯರನ್ನ ಸೈನಿಕರನ್ನಾಗಿ ನೇಮಕ ಮಾಡಿಕೊಳ್ಳೋದು. ಭಾರತೀಯರನ್ನ ಸೈನಿಕರಾಗಿ ನೇಮಕ ಮಾಡಿಕೊಂಡು ನಮ್ಮ ದೇಶದಲ್ಲಿರುವಂತಕ್ಕಂಥ ಬ್ರಿಟಿಷರ ಶತ್ರುಗಳ ಜೊತೆ ಅಥವಾ ವಿದೇಶದಲ್ಲಿರುವಂತಕ್ಕಂಥ ಬ್ರಿಟಿಷರ ಶತ್ರುಗಳ ಜೊತೆ ಮತ್ತು ನಮ್ಮ ಭಾರತೀಯರ ಜನರನ್ನೇ ಯುದ್ಧಕ್ಕೆ ಮಾಡಲಿಕ್ಕೆ ಬಳಸ್ಕೊಳ್ತಾ ಇದ್ರು. ಸಾವು ನೋವು ಅಲ್ಲಿ ಏನೇ ಒಂದು ಕಡಿಮೆ ವೇತನದಲ್ಲಿ ಕೂಲಿ ಆಳಾಗಿ ಸೈನಿಕರು ಏನ್ ಮಾಡ್ತಾ ಇದ್ರು, ಬ್ರಿಟಿಷರ ಒಂದು ಕೈ ಕೆಳಗೆ ದುಡಿಯುವಂತಕ್ಕಂಥ ಒಂದು ಕಾರ್ಯ ಆಗಿನ ಒಂದು ಪದ್ಧತಿಯಲ್ಲಿ ಇತ್ತು. ಈಗ ಆ ರೀತಿ ಇಲ್ಲ. ಈಗ ನಮ್ಮ ರಕ್ಷಣಾ ಪಡೆಗಳಿದಾವೆ, ಗೊತ್ತಿರಬೇಕಲ್ಲ, ಒಂದು ಭೂಸೇನೆ, ವಾಯುಸೇನೆ, ನೌಕಾಸೇನೆ, ಈಗಿನ ನಮ್ಮ ಒಂದು ರಕ್ಷಣಾ ಪಡೆಗಳು. ಹೌದ್ರಿ, ಸೊ ಹಾಗೆ ಅವಾಗಿನ ಒಂದು ಸಂದರ್ಭದಲ್ಲಿ ಅಲ್ಲಿ ಅತ್ಯಂತ ದೊಡ್ಡ ದೊಡ್ಡ ಅಧಿಕಾರಿಗಳ ಹುದ್ದೆಗಳನ್ನ ಬ್ರಿಟಿಷರು ಇರ್ತಾ ಇದ್ರು. ನಾವು ಅದು ಈ ರೀತಿಯ ಒಂದು ಪದ್ಧತಿ, ಏನ್ ಪದ್ಧತಿ ಬಂದ್ರೆ ನಮ್ಮ ಭಾರತೀಯ ಜನರನ್ನೇ ನೇಮಕ ಮಾಡ್ಕೊಳ್ಳೋದು ಸೈನಿಕರು. ಯಾಕಂದ್ರೆ ಅವರನ್ನು ಯುದ್ಧ ಮಾಡಕ್ ಬಳಸೋದು, ಶತ್ರು ಅವರ ಸಾಯೋದು. ಮತ್ತು ಶತ್ರುಗಳ ಜೊತೆ ಯುದ್ಧ ಮಾಡಕ್ಕೆ ಇರಬೇಕು, ಸೈನಿಕರಾಗಿ ಭಾರತೀಯರು ಇರಬೇಕು. ವಿದೇಶದಲ್ಲಿ ಇರುವಂತಹ ಶತ್ರುಗಳಾಗಲಿ ಅಥವಾ ದೇಶದಲ್ಲಿ ಇರುವಂತಹ ರಾಜ್ಯದ ಶತ್ರುಗಳಾಗಲಿ ಬ್ರಿಟಿಷರಿಗೆ ಯಾರು ಶತ್ರುಗಳು ಅಂದ್ರೆ ಅವ್ರ ಜೊತೆ ಯುದ್ಧ ಮಾಡಕ್ಕೆ ಭಾರತೀಯರನ್ನ ನೇಮಕ ಮಾಡ್ಕೊಳ್ತಾ ಇದ್ರು. ಹೀಗಾಗಿ ಅವ್ರು ಏನ್ ಮಾಡ್ತಾ ಇದ್ರು, ನಮ್ಮ ಭಾರತೀಯ ಜನರನ್ನ ಸೈನಿಕರ ಹುದ್ದೆಗೆ ನೇಮಕ ಮಾಡ್ಕೊಳ್ಳೋದು. ಹೀಗಾಗಿ ಅದು ಆ ಬ್ರಿಟಿಷರ್ ಹೆಚ್ಚು ಒಂದು ಆಳ್ವಿಕೆಯಲ್ಲಿ ಅಭಿವೃದ್ಧಿ ಬಂದಾಗ ಅವರು ಹೆಚ್ಚು ಪ್ರದೇಶಗಳನ್ನು ತಮ್ಮ ಅಧೀನದಲ್ಲಿ ಒಳಪಡಿಸ್ಕೊಳ್ಳಾಕ ಇಡೀ ಭಾರತ ದೇಶದಲ್ಲಿರುವಂತಹ ಎಲ್ಲಾ ಪ್ರದೇಶಗಳು ಬ್ರಿಟಿಷರಿಗೆ ಸೇರ್ಬೇಕಂದ್ರೆ ಅದಕ್ಕೆ ಮುಖ್ಯ ಆಧಾರ ಸ್ತಂಭ ಏನಪ್ಪ ಅಂದ್ರೆ ಸೇನಾ ವ್ಯವಸ್ಥೆ. ಹೌದು, ಸೊ ಆಡಳಿತ ವ್ಯವಸ್ಥೆಗೆ ಸೈನ್ಯವು ಏನಾಗಿತ್ತು, ಆಧಾರ ಸ್ತಂಭವನ್ನು ಪಡ್ಕೊಂಡಿತ್ತು. ಅಷ್ಟೇ ಅಲ್ಲ, ಭಾರತೀಯರನ್ನ ಸೈನ್ಯದಲ್ಲಿ ಸೇರಿಸಿಕೊಂಡು ಭಾರತವನ್ನ ತಮ್ಮ ಅಧೀನಕ್ಕೆ ಒಳಪಡಿಸಿಕೊಂಡ್ರು. ಆಗಲೇ ಹೇಳಿದ್ದೇನೆ, ಹೋದ್ರೆ ನಮ್ಮ ದೇಶದಲ್ಲಿರುವಂತಹ ಜನರನ್ನೇ ಸೈನಿಕರನ್ನ ನೇಮಕ ಮಾಡಿಕೊಳ್ಳೋದು ಮತ್ತು ಅಲ್ಲಿ ಶತ್ರುಗಳೊಂದಿಗೆ ಹೋರಾಡಿ ನಮ್ಮ ದೇಶದ ಪ್ರದೇಶಗಳನ್ನ ಏನ್ ಮಾಡ್ತಾ ಹೋದ್ರು, ತಮ್ಮ ತಮ್ಮ ಅಧೀನದಲ್ಲಿ ಒಳಪಡಿಸಿಕೊಂಡು ತಮ್ಮ ಅಧಿಕಾರದಲ್ಲಿ ಇಟ್ಕೊಳ್ತಾ ಹೋದ್ರು. ಹೌದ್ರಿ, ಇದು ಸೇನಾ ವ್ಯವಸ್ಥೆಯಿಂದ ಬ್ರಿಟಿಷರು ಏನ್ ಮಾಡಿದ್ದು, ಪಡೆದುಕೊಂಡಂತ ಲಾಭ ಅಂತ ನಾವೇನ್ ಮಾಡಬಹುದು ಹೇಳ್ಬಹುದು. ಮತ್ತೆ ನಮ್ಮ ಭಾರತೀಯರಿಗೆ ನೀಡುವಂತಹ ಒಂದು ದೊಡ್ಡ ಹುದ್ದೆ ಅಂದ್ರೆ ಸುಬೇದಾರ್ ಹುದ್ದೆ. ಹೌದ್ರಿ, ಈ ಒಂದು ಸುಬೇದಾರ್ ಹುದ್ದೆಯನ್ನು ಬಿಟ್ರೆ ನಮ್ಮ ದೇಶದಲ್ಲಿ ದೊಡ್ಡ ದೊಡ್ಡ ಅಧಿಕಾರಿಗಳ ಹುದ್ದೆಯನ್ನು ನೀಡಲೇ ಇಲ್ಲ ಬ್ರಿಟಿಷರ್ ಭಾರತೀಯರಿಗೆ.
ಹೌದು. ಸೊ ಹೀಗಾಗಿ ಆ ಒಂದು ಸೈನಿಕರು ಏನ್ ಮಾಡ್ತಾ ಇದ್ರು, ಕೂಲಿಯಾಗಿ ಏನಾಗಿ ಕೂಲಿಯ ಸೈನಿಕರಾಗಿ ಏನ್ ಮಾಡ್ತಾ ಇದ್ರು, ಅಲ್ಲಿ ಕೆಲಸವನ್ನು ಮಾಡುವಂತಿತ್ತು ಅವ್ರ ಪರಿಸ್ಥಿತಿ. ಹೌದ್ರಿ. ಸೊ ಮುಂದೆ 1857ರಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರ ಫೀಲ್ ಅನ್ನುವಂತಕ್ಕಂಥ ಒಬ್ಬ ವ್ಯಕ್ತಿ ಏನ್ ಮಾಡ್ತಾರಪ್ಪ ಅಂದ್ರೆ ಒಂದು ಸಮಿತಿ ರಚನೆ ಮಾಡ್ತಾರೆ. ಯಾರು? ಫೀಲ್ ಅನ್ನುವಂತಕ್ಕಂಥ ಒಬ್ಬ ವ್ಯಕ್ತಿಯನ್ನ ಸಮಿತಿ ರಚನೆ ಮಾಡಿ ಆ ಒಂದು ಫೀಲ್ ಅನ್ನುವಂತಕ್ಕಂಥ ವ್ಯಕ್ತಿ ಕೆಲವೊಂದಿಷ್ಟು ಶಿಫಾರಸುಗಳನ್ನು ಮಂಡಿಸ್ತಾನೆ. ಆ ಶಿಫಾರಸುಗಳನ್ನು ಮಂಡಿಸಿ ಆ ಒಂದು ಫೀಲ್ ಅವರ ಶಿಫಾರಸಿನ ಆಧಾರದ ಮೇಲೆ ಏನ್ ಮಾಡ್ತಾನ, 3 ರೀತಿಯ ಸೈನಿಕ ವ್ಯವಸ್ಥೆಗಳನ್ನ ಏನ್ ಮಾಡ್ತಾನ, ಜಾರಿಗೆ ತರ್ತಾನೆ. ಎಷ್ಟು? 3 ರೀತಿಯಾದಂತಹ ಸೈನಿಕ ವ್ಯವಸ್ಥೆಗಳನ್ನು ಜಾರಿಗೆ ತರ್ತಾನೆ. ಆ 3 ರೀತಿಯ ಸೈನಿಕ ವ್ಯವಸ್ಥೆಗಳ ಆಧಾರದ ಮೇಲೆ ಅಲ್ಲಿ ಏನಾಗ್ತಾ ಹೋಗ್ತದ, ಒಂದು ಸೇನಾ ವ್ಯವಸ್ಥೆಯಲ್ಲಿ ಬ್ರಿಟಿಷರು ಬದಲಾವಣೆಯನ್ನು ಕಾಣ್ತಾ ಹೋಗ್ತಾರೆ. ನಮ್ಮ ದೇಶದಲ್ಲಿ ಅಲ್ಲಿ ಒಂದು ಪದ್ಧತಿಗಳನ್ನು ಬದಲಾಯಿಸ್ತಾ ಹೋಗ್ತಾರೆ. ಹೌದ್ರಿ. ಇಷ್ಟು ಬ್ರಿಟಿಷರ ಆಳ್ವಿಕೆಯ ಪರಿಣಾಮವಾಗಿ ನಾವು ಏನ್ ಮಾಡಿದ್ವಿ, ಚರ್ಚೆ ಮಾಡಿರುವಂತದ್ದು. ಒಂದು ನಾಗರಿಕ ಸೇವೆಗಳು, ಒಂದು ನ್ಯಾಯಾಂಗ ವ್ಯವಸ್ಥೆ, ಇನ್ನೊಂದು ಪೊಲೀಸ್ ವ್ಯವಸ್ಥೆ, ಇನ್ನೊಂದು ಸೇನಾ ವ್ಯವಸ್ಥೆ. ಈ 4ರಲ್ಲಿ ನಿಮ್ಗ ಒಂದಲ್ಲ ಅಥವಾ ಎರಡಾದ್ರೂ ನಿಮ್ಗೆ ಏನಾಗಿರ್ತಾವೆ, 2 ಮಾರ್ಕ್ಸ್ ಕ್ವಶನ್ ಬಂದಿರ್ತವೆ, ಅಥವಾ 1 ಅಂಕ ಕಾಯ್ದೆ ಬಂದಿರ್ತವೆ, ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ನಿಮ್ಗೆ ಉಪಯೋಗ ಇದೆ ಸ್ನೇಹಿತರೆ ಮತ್ತು ವಿದ್ಯಾರ್ಥಿಗಳೇ. ಸೊ ಹಾಗಾದ್ರೆ ಇಷ್ಟೆಲ್ಲ ಆಯ್ತು. ಬ್ರಿಟಿಷರು ಅತಿ ಹೆಚ್ಚು ಲಾಭವನ್ನು ಗಳಿಸಲಿಕ್ಕೆ ಪ್ರಾರಂಭಿಸಿದ್ದು ಯಾವುದನ್ನಪ್ಪ ಅಂದ್ರೆ ಭೂ ಕಂದಾಯ ನೀತಿ. ಸೊ ಹಾಗಾದ್ರೆ ಬ್ರಿಟಿಷರ ಒಂದು ಭೂ ಕಂದಾಯ ನೀತಿಗಳು ಏನು, ಅದರಿಂದ ಯಾವ ರೀತಿ ನಮ್ಮ ದೇಶದ ಮೇಲೆ ಪರಿಣಾಮ ಬೀರಿತು, ಹಾಗಾದ್ರೆ ಆ ಭೂ ಕಂದಾಯ ನೀತಿಗಳು ಏನು ಅನ್ನೋದನ್ನ ನೆಕ್ಸ್ಟ್ ನಾವೇನ್ ಮಾಡೋಣ, ಅಧ್ಯಯನ ಮಾಡೋಣ.